ಸುದೀಪ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ತಿರುವನಂತಪುರದ ಪದ್ಮನಾಭಸ್ವಾಮಿ ದೇವಾಲಯ ಮತ್ತು ಭಗವಾನ್ ಅನಂತ ಪದ್ಮನಾಭನ ಕುರಿತಾದ ಮಾಹಿತಿ ಇಲ್ಲಿದೆ. ಅನಂತ ಪದ್ಮನಾಭಸ್ವಾಮಿ ಶ್ರೀ ಮಹಾವಿಷ್ಣು. ಕೇರಳದ ರಾಜಧಾನಿಯಾದ ತಿರುವನಂತಪುರಂನಲ್ಲಿ ನೆಲೆಸಿರುವ ಶ್ರೀ ಪದ್ಮನಾಭಸ್ವಾಮಿ ದೇವಾಲಯವು ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ ಭಗವಾನ್ ವಿಷ್ಣುವು ಅನಂತಶಯನ ಮುದ್ರೆಯಲ್ಲಿ, ಅಂದರೆ ಆದಿಶೇಷನ ಮೇಲೆ ಮಲಗಿರುವ ಭಂಗಿಯಲ್ಲಿ ದರ್ಶನ ನೀಡುತ್ತಾನೆ. ದೇವಾಲಯದ ವಿಶೇಷತೆಗಳು. ಮೂರ್ತಿಯ ಸ್ವರೂಪ. ಇಲ್ಲಿನ ಮುಖ್ಯ ವಿಗ್ರಹವು ಸುಮಾರು 18 ಅಡಿ ಉದ್ದವಿದ್ದು 12,008 ಸಾಲಿಗ್ರಾಮಗಳಿಂದ ಮಾಡಲ್ಪಟ್ಟಿದೆ. ಭಗವಾನ್ ವಿಷ್ಣುವು ತನ್ನ ಬಲಗೈಯನ್ನು ಶಿವಲಿಂಗದ ಮೇಲೆ ಇರಿಸಿರುವುದು ಇಲ್ಲಿನ ವಿಶೇಷ. ದರ್ಶನದ ರೀತಿ. ವಿಗ್ರಹವು ಬಹಳ ದೊಡ್ಡದಾಗಿರುವುದರಿಂದ ಭಕ್ತರು 3 ಪ್ರತ್ಯೇಕ ಬಾಗಿಲುಗಳ ಮೂಲಕ ದರ್ಶನ ಪಡೆಯಬೇಕು. ಮೊದಲ ಬಾಗಿಲು ಪದ್ಮನಾಭನ ಮುಖ ಮತ್ತು ಶಿವಲಿಂಗದ ದರ್ಶನ. ಎರಡನೇ ಬಾಗಿಲು ಹೊಕ್ಕಳಿನಿಂದ ಉದ್ಭವಿಸಿದ ಬ್ರಹ್ಮದೇವ ಮತ್ತು ಶ್ರೀದೇವಿಯ ದರ್ಶನ. ಮೂರನೇ ಬಾಗಿಲು ಭಗವಂತನ ಪಾದಕಮಲಗಳ ದರ್ಶನ. ವಾಸ್ತುಶಿಲ್ಪ. ಈ ದೇವಾಲಯವು ಕೇರಳ ಮತ್ತು ದ್ರಾವಿಡ ಶೈಲಿಯ ಅದ್ಭುತ ಮಿಶ್ರಣವಾಗಿದೆ. ಇಲ್ಲಿನ ಗೋಪುರ ಮತ್ತು ಕೆತ್ತನೆಗಳು ಮನಮೋಹಕವಾಗಿವೆ. ಇತಿಹಾಸ ಮತ್ತು ಹಿನ್ನೆಲೆ. ಪದ್ಮನಾಭದಾಸರು ತಿರುವಾಂಕೂರ್ ರಾಜವಂಶಸ್ಥರು ಈ ದೇವಸ್ಥಾನದ ಆಡಳಿತವನ್ನು ನೋಡಿಕೊಳ್ಳುತ್ತಾರೆ. ಅವರು ತಮ್ಮನ್ನು ತಾವು ಪದ್ಮನಾಭದಾಸರು, ಅಂದರೆ ಪದ್ಮನಾಭನ ಸೇವಕರು ಎಂದು ಕರೆದುಕೊಳ್ಳುತ್ತಾರೆ ಮತ್ತು ಇಡೀ ರಾಜ್ಯವನ್ನೇ ಭಗವಂತನಿಗೆ ಅರ್ಪಿಸಿದ್ದಾರೆ. ಶ್ರೀಮಂತಿಕೆ. ಈ ದೇವಾಲಯವು ತನ್ನ ರಹಸ್ಯ ನೆಲಮನೆಗಳಲ್ಲಿ ವಾಲ್ಟ್ಸ್, ಅಂದರೆ ಅಪಾರ ಪ್ರಮಾಣದ ಚಿನ್ನ, ವಜ್ರ ಮತ್ತು ವೈಢೂರ್ಯಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಇದು ಇದನ್ನು ವಿಶ್ವದ ಅತ್ಯಂತ ಶ್ರೀಮಂತ ಧಾರ್ಮಿಕ ಕೇಂದ್ರವನ್ನಾಗಿ ಮಾಡಿದೆ. ದರ್ಶನಕ್ಕೆ ಮುಖ್ಯ ನಿಯಮಗಳು. ಉಡುಪು ಸಂಹಿತೆ. ಡ್ರೆಸ್ ಕೋಡ್. ಪುರುಷರು ಕಡ್ಡಾಯವಾಗಿ ಧೋತಿ ಧರಿಸಬೇಕು, ಮೇಲೆ ಶರ್ಟ್ ಹಾಕುವಂತಿಲ್ಲ. ಮಹಿಳೆಯರು ಸೀರೆ ಅಥವಾ ಲಂಗಾದಾವಣಿ ಧರಿಸಿರಬೇಕು. ಸಮಯ. ಮುಂಜಾನೆ ಮತ್ತು ಸಾಯಂಕಾಲ ದರ್ಶನಕ್ಕೆ ನಿರ್ದಿಷ್ಟ ಸಮಯವಿದ್ದು, ದರ್ಶನದ ಮೊದಲು ಅಧಿಕೃತ ವೆಬ್ಸೈಟ್ ಪರೀಕ್ಷಿಸುವುದು ಉತ್ತಮ. ಗಮನಿಸಿ, ಅನಂತ ಪದ್ಮನಾಭನ ಆರಾಧನೆಯು ನಮಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಎಂಬುದು ಭಕ್ತರ ಗಾಢ ನಂಬಿಕೆ. ನಿಮಗೆ ಈ ದೇವಾಲಯದ ಪೂಜಾ ಸಮಯ ಅಥವಾ ಅಲ್ಲಿಗೆ ತಲುಪುವ ಮಾರ್ಗಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕೇಳಬಹುದು. ನಾನು ಸಹಾಯ ಮಾಡಬೇಕೇ? ಖಂಡಿತ. ತಿರುವನಂತಪುರದ ಪದ್ಮನಾಭಸ್ವಾಮಿ ದೇವಾಲಯದ ದರ್ಶನದ ಸಮಯ ಮತ್ತು ಅಲ್ಲಿಗೆ ತಲುಪುವ ಮಾರ್ಗಗಳ ವಿವರ ಇಲ್ಲಿದೆ. 1. ದರ್ಶನದ ಸಮಯ. ಟೈಮಿಂಗ್ಸ್. ದೇವಾಲಯದ ಪೂಜೆ ಮತ್ತು ದರ್ಶನದ ಸಮಯಗಳು ಕಾಲಕಾಲಕ್ಕೆ ಬದಲಾವಣೆಯಾಗಬಹುದು. ಸಾಮಾನ್ಯವಾಗಿ ಈ ಕೆಳಗಿನಂತಿರುತ್ತವೆ. ಬೆಳಗ್ಗಿನ ಜಾವ 3:30 AM-ನಿಂದ 4:45 AM ಮತ್ತು 6:30 AM-ನಿಂದ 7 AM ಮತ್ತು 8:30 AM-ನಿಂದ 10 AM ಮತ್ತು 10:30 AM-ನಿಂದ 12 PM ವರೆಗೆ. ಸಾಯಂಕಾಲ 5 PM-ನಿಂದ 6:15 PM ಮತ್ತು 6:45 PM-ನಿಂದ 7:20 PM ವರೆಗೆ. ಸೂಚನೆ: ಹಬ್ಬದ ದಿನಗಳಲ್ಲಿ ಮತ್ತು ವಿಶೇಷ ಪೂಜೆಗಳ ಸಮಯದಲ್ಲಿ ಈ ವೇಳಾಪಟ್ಟಿಯಲ್ಲಿ ಬದಲಾವಣೆಗಳಿರಬಹುದು. ಭಕ್ತರ ಸಂಖ್ಯೆ ಹೆಚ್ಚಿದ್ದಲ್ಲಿ ದರ್ಶನಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತದೆ. 2. ತಲುಪುವ ಮಾರ್ಗ. ಹೌ ಟು ರೀಚ್. ತಿರುವನಂತಪುರಂ ಕೇರಳದ ರಾಜಧಾನಿಯಾಗಿರುವುದರಿಂದ ಎಲ್ಲಾ ಕಡೆಗಳಿಂದಲೂ ಉತ್ತಮ ಸಂಪರ್ಕವಿದೆ. ವಿಮಾನ ಮಾರ್ಗ. ಬೈ ಏರ್. ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು TRV ದೇವಾಲಯದಿಂದ 4-5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಟ್ಯಾಕ್ಸಿ ಅಥವಾ ಆಟೋ ಮೂಲಕ ಸುಲಭವಾಗಿ ತಲುಪಬಹುದು. ರೈಲು ಮಾರ್ಗ. ಬೈ ರೇಲ್. ತಿರುವನಂತಪುರಂ ಸೆಂಟ್ರಲ್ ರೈಲ್ವೆ ನಿಲ್ದಾಣವು ದೇವಾಲಯಕ್ಕೆ ಅತ್ಯಂತ ಹತ್ತಿರದ ನಿಲ್ದಾಣವಾಗಿದೆ. ಸುಮಾರು 1-2 ಕಿಲೋಮೀಟರ್ ದೂರದಲ್ಲಿದೆ. ನಿಲ್ದಾಣದ ಹೊರಗಿನಿಂದ ಆಟೋಗಳು ಸುಲಭವಾಗಿ ಲಭ್ಯವಿವೆ. ರಸ್ತೆ ಮಾರ್ಗ. ಬೈ ರೋಡ್. ಬೆಂಗಳೂರು, ಮೈಸೂರು ಮತ್ತು ಮಂಗಳೂರಿನಿಂದ ತಿರುವನಂತಪುರಕ್ಕೆ ಸರ್ಕಾರಿ, ಅಂದರೆ KSRTC ಮತ್ತು ಖಾಸಗಿ ಬಸ್ಗಳ ಸೌಲಭ್ಯವಿದೆ. ನಗರದ ಪ್ರಮುಖ ಬಸ್ ನಿಲ್ದಾಣದಿಂದ ದೇವಾಲಯಕ್ಕೆ ಸಿಟಿ ಬಸ್ಗಳು ಸಹ ಲಭ್ಯವಿವೆ. 3. ಕೆಲವು ಮುಖ್ಯ ಸಲಹೆಗಳು. ವಸ್ತ್ರ ಸಂಹಿತೆ. ಡ್ರೆಸ್ ಕೋಡ್. ಪುರುಷರು ಪಂಚೆ ಧರಿಸಬೇಕು, ಶರ್ಟ್ ಧರಿಸುವಂತಿಲ್ಲ. ಮಹಿಳೆಯರು ಸೀರೆ ಅಥವಾ ಲಂಗಾದಾವಣಿ ಧರಿಸಿರಬೇಕು. ಶಾರ್ಟ್ಸ್ ಅಥವಾ ಜೀನ್ಸ್ ಪ್ಯಾಂಟ್ ಧರಿಸಿ ದೇವಸ್ಥಾನದ ಒಳಗೆ ಪ್ರವೇಶವಿಲ್ಲ. ಪಂಚೆಗಳು ಹೊರಗಡೆ ಬಾಡಿಗೆಗೆ ಅಥವಾ ಖರೀದಿಗೆ ಸಿಗುತ್ತವೆ. ವಸ್ತುಗಳು. ಮೊಬೈಲ್ ಫೋನ್, ಕ್ಯಾಮೆರಾ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ದೇವಸ್ಥಾನದೊಳಗೆ ಕೊಂಡೊಯ್ಯಲು ಅನುಮತಿಯಿಲ್ಲ.
ಇವುಗಳನ್ನು ಇಡಲು ಹೊರಗಡೆ ಕೌಂಟರ್ ಸೌಲಭ್ಯವಿದೆ. ನಿಮಗೆ ಈ ಮಾಹಿತಿಯು ಉಪಯುಕ್ತವಾಗಿದೆಯೇ? ಈ ದೇವಾಲಯದ ಹತ್ತಿರವಿರುವ ಬೇರೆ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕೇ?